ಸಿದ್ಧಾರೂಢ ಅಜ್ಜಾರದು ಚರಿತ್ರೆ ಓದೋದು ಅಂತಂದ್ರೆ ಭಾಳ ಅದ್ರೊಳಗೆ ಸತ್ಯ ಐತಿ. ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಸತ್ಯನೇ ಐತಿ. ಬಹಳಷ್ಟು ಜನ ನಂಬ್ತಾರ, ಪವಾಡಗಳು ಕೂಡ ಆಗ್ಯಾವ. ಆದ್ರೆ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನ ನಾವು ಮಾಡ್ತೀವಿ ಅಂದಾಗ ನಮ್ಮಲ್ಲಿ ಒಂದು ಗಟ್ಟಿಯಾದಂಥ ನಿರ್ಧಾರ ಇರಬೇಕು, ಒಂದೇದು ನಂಬಿಕೆ ಇರಬೇಕು. ನೀವು ಮಾಡ್ತೀನಿ ಅಂತ ಇದ್ದೀರಿ, ಭಾಳ ಸಂತೋಷ. ಅದ್ರ ಬಗ್ಗೆ ಭಾಳಷ್ಟು ಕಮೆಂಟ್ ಮಾಡಿ ಕೇಳಿರಿ, ಅದಕ್ಕೋಸ್ಕರ ಹೇಳತ್ತೀನಿ. ಸಿದ್ಧಾರೂಢ ಅಜ್ಜರ ಸಪ್ತಾಹ ಅಂತಂದರೆ ಈಗ ಸ್ಟಾರ್ಟ್ ಮಾಡೋದು ಗುರುವಾರ ಆದರೂ ಮಾಡ್ಬೋದು, ನೀವು ಸೋಮವಾರ ಆದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಯಾವತ್ತಾದರೂ ಮಾಡ್ಬೋದು. ಅವ್ರು ಗುರುವಾರ ಅಂತಂದರೆ ಗುರುಗಳ ವಾರ, ಸೋಮವಾರ ಅಂದರೆ ಅಜ್ಜನ ವಾರ, ಈಶ್ವರನ ಪ್ರತಿರೂಪ ಅಜ್ಜ ಅನ್ನೋ ಕಾರಣಕ್ಕೆ. ಅದನ್ನು 7 ಸಪ್ತಾಹ, 1 ಸಪ್ತಾಹ, 2 ಸಪ್ತಾಹ, 3 ಸಪ್ತಾಹ ಅಂತೇಳಿ ಬೇಡ್ಕೊಳ್ತಾರೆ ಓದೋರು. ಈ 1 ಸಪ್ತಾಹ ಅಂತಂದರೆ 7 ದಿನಗಳು. 7 ದಿನಗಳು ಅಂತಂದ್ರೆ 7 ದಿನ, 1 ಸಪ್ತಾಹಕ್ಕೆ 7 ದಿನ ಅಂತಾರೆ. 7 ದಿನದೊಳಗೆ ನಾವು 56 ಅಧ್ಯಾಯಗಳನ್ನು ಓದಿ ಮುಗಿಸ್ತೀವಿ ಅಂತ ನಾವು ಬೇಡ್ಕೊಂಡ್ರೆ 1 ದಿನಕ್ಕೆ 8 ಅಧ್ಯಾಯಗಳನ್ನ ಓದಬೇಕಾಕತಿ. ಹಂಗೆ 7 ದಿನಕ್ಕೆ 56 ಅಧ್ಯಾಯಗಳನ್ನ ಮುಗಿಸ್ಬೇಕಾಕತಿ. ಅದು ಎಲ್ಲರಿಗೂ ಆಕೈತಿ, ಒಬ್ಬೊಬ್ರಿಗೆ ಆಕೈತಿ, ಒಬ್ರಿಗೆ ಆಗಂಗಿಲ್ಲ. ಹಾಗಾಗಿ ಬೇಡ್ಕೊಳಕ್ಕೆ ನಮ್ಗೆ 8 ಅಧ್ಯಾಯ 1 ದಿನಕ್ಕೆ ಓದಕ್ಕೆ ಆಗಂಗಿಲ್ಲ ಅನ್ನೋರು ನಾವು 7 ಸಪ್ತಾಹ ಅಂತ ಬೇಡ್ಕೋಬೇಕು. 7 ಸಪ್ತಾಹ ಅಂತಂದ್ರೆ 49 ದಿನ ಆಕೈತಿ. 49 ದಿನಕ್ಕೆ 56 ಅಧ್ಯಾಯಗಳನ್ನು ಓದ್ಬೋದು. ಅಂದರೆ ಒಂದೊಂದು ದಿನ 2 ಅಧ್ಯಾಯ, 3 ಅಧ್ಯಾಯ, 1 ಅಧ್ಯಾಯ, 2 ಅಧ್ಯಾಯ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಓದಿ ಒಟ್ಟಿನಲ್ಲಿ 56 ಅಧ್ಯಾಯಗಳನ್ನು ಓದಿ ಚರಿತ್ರೆಯನ್ನು ಮುಗಿಸ್ಬೋದು. ಅಷ್ಟರೊಳಗೆ ನೀವು ಬೇಡ್ಕೋಬೇಕು. ಈ 7 ಸಪ್ತಾಹಗಳು ಮುಗಿಯೋದ್ರೊಳಗೆ ಏನಾದರೂ ನಾವು ಅಂದ್ಕೊಂಡಿರೋಂಥ ಕೆಲಸಗಳನ್ನ ಆಗಬೇಕಜ್ಜ ಅಂತ ಬೇಡ್ಕೊಂಡು ನಾವು ದಿನಂಪ್ರತಿ ಅದನ್ನೇನು ನೀವು ದೇವ್ರ ಮನೆಯಾಗ ಕುಂತು ಓದ್ಬೇಕಂತೇನಿಲ್ಲ. ಒಟ್ಟಿನಲ್ಲಿ ಜಳಕ ಮಾಡಿದ ಪೂಜೆ ಮಾಡಿದ ಅಜ್ಜನ ಕಡೆ ಬೇಡ್ಕೊಂಡು ಒಂದು ಬುಕ್ಕನ್ನ ನೀವು ಬೆಳಗಿಂದ ಸಂಜೆ ಒಳಗೆ ಎಷ್ಟೊತ್ತಿಗಾದರೂ ಓದ್ಬೋದು. ಅದು ಕುಂತು ಏಕಾಗ್ರತೆಯಿಂದ ಓದಿ ಮುಗಿಸ್ರಿ. 1 ದಿನಕ್ಕೆ ಎಷ್ಟು ಅಧ್ಯಾಯ ಆಕೈತೋ ಅಷ್ಟು ಅಧ್ಯಾಯ. ಅದು ಒಳ್ಳೇದಾಕೈತಿ ಅಂತ ನನ್ನ ನಂಬಿಕೆ. ನಾನು ಮಾಡೇನಿ, ನನಗೂ ಒಳ್ಳೇದಾಗೈತಿ. ಒಂದು ಟೈಮ್ನ ಭಾಳ ಕಷ್ಟ ಅನ್ಭವಿಸೇನಿ. ಆ ಕಷ್ಟಕ್ಕೆ ಪ್ರತಿಫಲ ಅಂತೇಳಿ ನಾನು 2 ಸಲ ಮಾಡಿದೆ, ಬುಕ್ ಓದಿ ಮುಗಿಸಿದೆ. ಅಷ್ಟರೊಳಗೆ ನನಗೆ ಒಳ್ಳೇದಾಯ್ತು. ಈಗಂತೂ ನಾನು ಭಾಳ ಚೆನ್ನಾಗಿದ್ದೀನಿ. ಅದಕ್ಕೋಸ್ಕರ ಹೇಳ್ತೇನೆ, ನಮ್ಗೆ ಏನೋ ಕಷ್ಟ ಸುಖ ಬಂದರೂ ನಾನು ಅಜ್ಜನ ಕಡೆನೇ ಹೇಳ್ಕೊಳ್ಳೋದು. ಸೊ ಅದಕ್ಕೆ ನಾನು ನಿಮಗೂ ಹೇಳ್ಕೊತೀನಿ, ನಾವು ಮನುಷ್ಯರನ್ನ ನಂಬಿ ಮೋಸ ಹೋಗ್ಬೋದು, ಆದರೆ ದೇವ್ರನ್ನ ನಂಬಿ ಮೋಸ ಹೋಗಂಗಿಲ್ಲ. ನೀವು ಅಜ್ಜನ ಬೇಡ್ಕೊರಿ, ಅಕ್ಕೈತಿ, ಒಳ್ಳೇದಾಕೈತಿ. ನಿಮ್ಗೆ ಯಾವ ಥರ ಟೈಮ್ ಸಿಕ್ಕಾಗ ಆತಪ್ಪ ಅಂದರೆ ಅಜ್ಜನ ಮಠಕ್ಕೆ ಬಂದು ಹೋಗ್ರಿ. ಇದೇನು 7 ಸಪ್ತಾಹ ಮುಗಿದ್ಮೇಲೆ ನೀವು ಅಜ್ಜನ ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗ್ರಿ, ಬೇಡ್ಕೊರಿ. ಹಿಂಗೆ ಬೇಡ್ಕೊಂಡಿದ್ದೆ ಅಂತ ಹೇಳೋದು ಅಕ್ಕೈತಿ ಅನ್ನೋ ನಂಬಿಕೆ ನನಗೂ ಐತಿ, ನೀವು ಇಟ್ಕೊರಿ.